ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ದಿನ ಆಯಿತು ವಿಡಿಯೋ ಮಾಡಿ. ಯಾಕೋ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಈ ನಡುವೆ. ಏನು ಅಂತೆಲ್ಲ ಏನೇನೋ ಹೇಳಬೇಕು ಅಂತ ಇದೆ ನಿಮ್ಮ ಹತ್ರ. ಆದರೆ ಯಾವ ಥರ ಹೇಳಬೇಕು, ಹೆಂಗೆ ಹೇಳಬೇಕು ಅಂತೆಲ್ಲ ಗೊತ್ತಾಗ್ತಿಲ್ಲ ನನಗೆ. ವಿಡಿಯೋ ಒಂಥರ ಇರುತ್ತೆ ಇವತ್ತು. ಯಾಕೆಂದರೆ ನಾನು ವಿಡಿಯೋ ಮಾಡೋಕ್ಕೆ ಯೂಸ್ ಮಾಡ್ತಿರೋ ಸ್ಟ್ಯಾಂಡ್ಗಳೆಲ್ಲ ಒಂದೊಂದಾಗಲೂ ಒಂದು ಸ್ವಲ್ಪ ದಿನ ಯೂಸ್ ಮಾಡ್ತೀನಿ. ಆಮೇಲೆ ನನ್ನ ಮಕ್ಕಳು ಅದನ್ಮೇಲೆ ಏನಾದರೂ ಹಾಕಿ ಹೊಡೆದಾಕ್ಬಿಡ್ತಾರೆ. ಇದು ಲಾಸ್ಟ್ ಟೈಮ್ ತೊಗೊಂಡಿರೋದು ಸ್ವಲ್ಪ ದಿನ ಯೂಸ್ ಮಾಡಿದೆ, ಚೆನ್ನಾಗಿತ್ತು ಅದು ಸ್ಟ್ಯಾಂಡು. ಅದನ್ನು ಹೊಡೆದಾಕ್ಬಿಟ್ರು. ಫಿಕ್ಸ್ ಮಾಡೋಕ್ಕಾಗ್ತಿಲ್ಲ ಮೊಬೈಲ್ ಅದರಲ್ಲಿ. ಅದಕ್ಕೆ ಸುಮ್ಮನೆ ಇಟ್ಕೊಂಡು ಇವತ್ತು ಕೈಯಲ್ಲಿ ಇಟ್ಕೊಂಡು ಹಂಗೆ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಅಷ್ಟು ಕ್ಲಾರಿಟಿ ಇರಲ್ಲ, ಕ್ಷಮಿಸ್ಬಿಡಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವತ್ತೇನು ಗೊತ್ತಾ, ತುಂಬ ದಿನ ಆಯಿತು ಹೆಲ್ತು ತುಂಬ ಪ್ರಾಬ್ಲಮ್ ಆಗ್ತಿದೆ. ಅದಕ್ಕೆ ಏನಾದರೂ ಒಂದು ಮಾಡಬೇಕು, ಹೆಲ್ತು ಚೆನ್ನಾಗಿ ನೋಡ್ಕೊಳ್ಳೋದು ಅಂತ ಅಂದ್ಕೊತಾ ಇದ್ದೀನಿ. ಅದಕ್ಕೆ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ, ಆ ಥರ ಪರಿಸ್ಥಿತಿ. ಅದಕ್ಕೆ ಇವಾಗ ಸ್ವಲ್ಪ ಐಟಮ್ ಎಲ್ಲ ಸಿಕ್ತು ನಮಗೆ ಹೆಲ್ತಿಯಾಗಿ ನೋಡ್ಕೊಳ್ಳೋ ಥರ. ಸ್ವಲ್ಪ ಡ್ರೈ ಫ್ರೂಟ್ಸು ಸಿಕ್ತು. ಅದಕ್ಕೆ ಡೈಲಿ ಸ್ವಲ್ಪ ಅದೆಲ್ಲ ಮಾಡಿಕೊಂಡು ಸ್ವಲ್ಪ ಮಿಲ್ಕ್ ಶೇಕ್ ಥರ ಮಾಡಿಕೊಂಡು ಡೈಲಿ ಕುಡಿಯೋಣ ಒಂದು ಸ್ವಲ್ಪ ಸ್ವಲ್ಪ ಅಂತ ಅಂದ್ಕೊಂಡು ಇವತ್ತು ಡ್ರೈ ಫ್ರೂಟ್ಸ್ ಯೂಸ್ ಮಾಡಿಕೊಂಡು ಮತ್ತು ಸೀಡ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ. ಬನ್ನಿ ಹೆಂಗೆ ಮಾಡೋದು ಅಂತ ನೋಡೋಣ. ಇದು ಮಾಡೋಕ್ಕೆ ಏನೇನೆಲ್ಲ ಯೂಸ್ ಮಾಡ್ತಿದ್ದೀನಿ ಅಂತ ನೋಡೋಣ. ಫಸ್ಟು ನಾನಿಲ್ಲಿ ಒಂದು 4 ಅಂಜೂರ ನೆನ್ನೆ ನೈಟೇ ನೆನೆ ಹಾಕಿದ್ದೆ. ಆಮೇಲೆ ಖರ್ಜೂರ ಅದೊಂದು 6 ಏನೋ ಹಾಕಿದ್ದೀನಿ, 6 ಅಲ್ಲ 4, ಅದು ಒಂದು 4, ಇದು ಅಂಜೂರ ಒಂದು 4 ನೆನೆ ಹಾಕಿದ್ದೀನಿ. ಆಮೇಲೆ ಇಲ್ಲಿ ಎಲ್ಲ ಸೀಡ್ಸು ಇದೆ, ಮಿಕ್ಸ್ ಈ ಥರ ಮಿಕ್ಸಾಗಿ ತೊಗೊಳಕ್ಕೆ ಸಿಗುತ್ತೆ, ಆ ಥರ ತೊಗೊಂಡಿರೋದು. ಅದನ್ನು ಸ್ವಲ್ಪ ನೆನೆ ಹಾಕಿದ್ದೀನಿ. ಆಮೇಲೆ ಇಲ್ಲಿ ಒಂದು 3 ಗೋಡಂಬಿ, ಒಂದು 5 ಬಾದಾಮು ನೆನೆ ಹಾಕ್ಬಿಟ್ಟು ಬಾದಾಮ್ದು ಸಿಪ್ಪೆ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ. ಆಮೇಲೆ ಹಾಲು, ಮಿಲ್ಕ್ ಶೇಕ್ಗೆ ಮಿಲ್ಕ್ ಬೇಕೇ ಬೇಕಲ್ವ, ಕಾಯಿಸಿ ಇಟ್ಕೊಂಡಿರೋ ಹಾಲು, ಸ್ವಲ್ಪ ಹಣ್ಣಿ, ಆಮೇಲೆ ಒಂದು 2 ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು ಚಿಕ್ಕದು. ಈಗ ಇದೆಲ್ಲ ಒಂದೊಂದಾಗಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ. ನಾನು ಇಬ್ರಿಗೂ ಕುಡಿಯೋ ಥರ ಹಾಕ್ತಾಯಿದ್ದೀನಿ. ಫಸ್ಟು ಗೋಡಂಬಿ ಮತ್ತು ಬಾದಾಮಿ ಹಾಕ್ತಾಯಿದ್ದೀನಿ. ಆಮೇಲೆ ನೆನೆ ಹಾಕಿರೋ ಸೀಡ್ಸು ಆ ನೀರು ಸಮೇತ ಸೇರಿಸ್ತಾ ಇದ್ದೀನಿ. ಆಮೇಲೆ ನೆನೆ ಹಾಕಿರೋ ಖರ್ಜೂರ ಮತ್ತು ಅಂಜೂರ ಹಾಕ್ತಾಯಿದ್ದೀನಿ. ಆಮೇಲೆ ಬಾಳೆಹಣ್ಣು, ಆಮೇಲೆ ಹಾಲು ಸೇರಿಸ್ತಾ ಇದ್ದೀನಿ. ಇಬ್ಬರಿಗೋಸ್ಕರ ಮಾಡ್ತಿರೋದು, ಅದಕ್ಕೆ ನಾನು ಪೂರ್ತಿ ಹಾಲೇನು ಯೂಸ್ ಮಾಡಲ್ಲ. ಹಾಲು ಅಂದರೆ ನನಗೆ ತುಂಬ ಕಫ ಕಟ್ಟುತ್ತೆ ಬೇಗ. ಅದಕ್ಕೆ ಹಾಲು ಅದಕ್ಕೆ ತಕ್ಕನಾಗಿ ಅಷ್ಟೇ ನೀರು ಕೂಡ ಸೇರಿಸ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನು ಸಕ್ಕರೆ ಏನು ಯೂಸ್ ಮಾಡ್ತಿಲ್ಲ ಇದಕ್ಕೆ. ಅದಕ್ಕೆ ಬದಲಾಗಿ ಬಾಳೆಹಣ್ಣು ಸ್ವಲ್ಪ ಸ್ವೀಟ್ ಇರಲಿ ಅಂತ ಬಾಳೆಹಣ್ಣು ಮತ್ತು ಖರ್ಜೂರ ಇದೆಯಲ್ಲ ಅದ್ರದ್ದು ಸ್ವೀಟ್ ಇರುತ್ತೆ, ಮತ್ತು ಅದಕ್ಕೆ ಸ್ವಲ್ಪ ಹಣಿ ಅಷ್ಟೇ. ಈ ಸತಿ ತೊಗೊಂಡಿರೋ ಹಣಿ ಯಾಕೋ ಚೆನ್ನಾಗೇ ಇಲ್ಲ, ತುಂಬ ಗಟ್ಟಿಯಾಗ್ಬಿಡ್ತು, ಸಕ್ಕರೆ ಥರ ಇದೆ. ಅದೇನು ಅಂತ ಗೊತ್ತಿಲ್ಲ. ಅದಕ್ಕೆ 1 ಸ್ಪೂನಷ್ಟು ಹಣಿ ಹಾಕಿದ್ದೀನಿ ಅಷ್ಟೇ. ಇದೀಗ ಚೆನ್ನಾಗಿ ಬ್ಲೆಂಡ್ ಮಾಡಿ ತರ್ತೀನಿ. ಇದೀಗ ರೆಡಿಯಾಗಿದೆ, ಚೆನ್ನಾಗಿ ಬ್ಲೆಂಡ್ ಮಾಡಿ ತಂದಿದ್ದೀನಿ. ಇದೀಗ ಗ್ಲಾಸಿಗೆ ಹಾಕೋಣ. ಇವಾಗ ರೆಡಿಯಾಗಿದೆ. ಬಾಳೆಹಣ್ಣು ಮಾತ್ರ ಸ್ವಲ್ಪ ಪೀಸು ಸ್ವಲ್ಪ ಲೈಟಾಗಿ ಪೀಸ್ ಇದೆ, ಅದು ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಕಚ್ಚಕ್ಕೆ ಸಿಗುತ್ತೆ, ಚೆನ್ನಾಗಿರುತ್ತೆ ಅದು ಟೇಸ್ಟು. ಇಷ್ಟು ದಿನ ಯಾಕೆ ವಿಡಿಯೋ ಮಾಡಿಲ್ಲ ಅಂತಂದರೆ, ನಾನು ಆಲ್ಮೋಸ್ಟ್ ನನಗನ್ಸುತ್ತೆ ಲಾಸ್ಟ್ ವೀಕು ನಾನು ಒಂದು ವಿಡಿಯೋ ಹಾಕಿದ್ದೀನಿ ಚಿಕ್ಕದೊಂದು. ಅದು ಏನು ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನನಗೆ. ಸುಮ್ಮನೆ ಏನಾದರೂ ಹಾಕಬೇಕಲ್ಲ ಅಂತ ಹಾಕಿರೋದು.
ಇನ್ನೇನು ಅಂತಂದರೆ ನಾನು ವಿಡಿಯೋಗೋಸ್ಕರ ಅಂತ ನಾನೇನು ಮಾಡಿ ಹಾಕ್ತಿಲ್ಲ. ನನ್ನ ಮನೆಯಲ್ಲಿ ಏನು ಮಾಡ್ತೀನೋ ನಮಗೆ ಅಂತ ನಾನು ಏನು ಮಾಡ್ತೀನೋ ಅದನ್ನು ಮಾತ್ರನೇ ಹಾಕಿರೋದು. ವಿಡಿಯೋಗೆ ಅಂತ ಮಾಡೋಕ್ಕೆಲ್ಲ ನನಗೆ ಇದಿಲ್ಲ, ಸಾಹಚರ್ಯ ಅಷ್ಟೊಂದು ಚೆನ್ನಾಗಿಲ್ಲ ನನಗೆ. ಅದಕ್ಕೆ ಸ್ವಲ್ಪ ದಿನ ಅಂತ ಏನು ಮಾಡೋಕ್ಕಷ್ಟೊಂದು ವೀಡಿಯೋಗಳು ಇರಲಿಲ್ಲ. ನಿಜ ಹೇಳಬೇಕು ಅಂದರೆ ಮಾಡಿದ್ದನ್ನೇ ಮಾಡಿ ತೋರಿಸಿ ನಿಮಗೂ ಬೇಜಾರು ಮಾಡೋದು ಬೇಡ ಅಂತಲೇ ನಾನು ವಿಡಿಯೋ ಹಾಕಿಲ್ಲ. ಇನ್ನೊಂದೇನು ಅಂತಂದರೆ ಮನಸ್ಸು ತುಂಬ ಕೆಟ್ಟೋಗಿದ್ರೆ ವಿಡಿಯೋ ಮಾಡೋಕ್ಕೋದ್ರೆ ಅದು ಚೆನ್ನಾಗಿ ಬರಲ್ಲ. ನನಗೆ ಗೊತ್ತಿರೋದೇ ಅಷ್ಟೇ, ನಾನೇ ಈಗ ವಿಡಿಯೋ ಮಾಡೋದು ನಾನೇ, ಎಡಿಟ್ ಮಾಡೋದು ನಾನೇ. ನನಗೆ ಗೊತ್ತಿರೋ ಅಷ್ಟು ಮಾಡ್ತೀನಿ. ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಅದೆಲ್ಲ ನನಗೆ ಗೊತ್ತಿಲ್ಲ. ಇಷ್ಟ ಆಗಿಲ್ಲ ಅಂದರೆ ಹೇಳಿ, ಆದ್ರೂ ನಾನು ಮಾಡ್ತೀನಿ. ಯಾಕೆಂದರೆ ಅದನ್ನು ಮಾಡಿಲ್ಲ ಅಂದರೆ ನನ್ನ ತಲೆ ಕೆಟ್ಟೋಗುತ್ತೆ. ಯಾವಾಗ ಹುಚ್ಚಿ ಆಗ್ತೀನೋ ಅಂತ ಗೊತ್ತಿಲ್ಲದೆ ಇರೋ ಪರಿಸ್ಥಿತಿನಲ್ಲಿದ್ದೀನಿ. ಅಡ್ಜಸ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ಹೆಲ್ಪ್ ಮಾಡಿ, ನನ್ನನ್ನು ಸಪೋರ್ಟ್ ಮಾಡಿ. ನನಗೆ ಸ್ವಲ್ಪ ಏನಾದರೂ ಕಮೆಂಟ್ ಮಾಡಿ, ಒಳ್ಳೆಯದೋ ಕೆಟ್ಟದ್ದೋ ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಏನಾದರೂ ಒಂದು ಕಮೆಂಟ್ ಮಾಡಿ. ಯಾಕೆಂದರೆ ಅದು ಓದ್ಕೊಂಡು ಅದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಆಗುತ್ತೆ. ಇವಾಗ ಏನು ಗೊತ್ತಾ, ಸುಮ್ಮನೆ ಮೊಬೈಲಲ್ಲೇ ನೋಡಿಕೊಂಡು ಕೊರಿಯನ್ ಡ್ರಾಮಾಗಳು ನೋಡಿ ತಲೆ ಕೆಟ್ಟೋಗ್ಬಿಟ್ಟಿದೆ. ಸುಮ್ಮನೆ ಕೂತ್ರೆ ತಲೆ ಎಲ್ಲ ಒಂಥರ ಉರಿ, ಏನಂತ ಹೇಳೋಣ, ಹುಚ್ಚಿಡ್ದಂಗೆ ಒಂಥರ. ಅದಕ್ಕೆ ಸುಮ್ಮನೆ ಕೂತ್ಕೊಳ್ಳಲ್ಲ. ಇಲ್ಲ ಒಂದು ಟಿ ವಿ ನೋಡ್ತೀನಿ, ಇಲ್ಲ ಮೊಬೈಲ್ ನೋಡ್ತೀನಿ, ಏನೋ ಒಂದು ಹಂಗೆ ನೋಡ್ತಾ ಅದರಲ್ಲೇ ಆಗೋಗ್ತಾ ಇದೆ ನನ್ನ ಲೈಫ್ ಈಗ. ಅದಕ್ಕೆ ಎಲ್ಲಾದರೂ ಒಂದು ಕೆಲಸಕ್ಕೆ ಹೋಗ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಕೆಲಸ ಹುಡುಕ್ತಾ ಇದ್ದೀನಿ. ಸಿಕ್ಕಿದ್ರೆ ಕೆಲಸಕ್ಕೆ ಹೋಗ್ಬಿಡ್ತೀನಿ. ಅದಕ್ಕೆ ಇವಾಗ ಇಷ್ಟು ಇವತ್ತು ಹೆಂಗನ ವಿಡಿಯೋ, ನಾನಿದು ಒಂದು 2-3 ದಿನದಿಂದ ವಿಡಿಯೋ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೆ, ಆದರೆ ಮಾಡೋಕ್ಕಾಗ್ತಿಲ್ಲ. ಈಗಲೂ ಅಷ್ಟೇ ಮನಸ್ಸು ತುಂಬಾ ಕೆಟ್ಟೋಗ್ಬಿಟ್ಟಿದ್ದೀನಿ. ಆದ್ರೂ ಇವತ್ತು ನನ್ನ ಹೆಲ್ತು ಹಾಳಾಗ್ತಿದೆ, ನನಗೆ ಗೊತ್ತಾಗ್ತಿದೆ, ಆದರೂ ಏನೂ ಮಾಡೋಕ್ಕಾಗ್ತಿಲ್ಲ. ನಾನು ಫೇಸ್ಬುಕ್ಕಲ್ಲಿ ಒಂದು ವಿಡಿಯೋ ನೋಡಿದೆ, ನಮ್ಮನ್ನು ಯಾರು ಇಷ್ಟಪಡಲ್ವಾ, ನಮಗೆ ಏನು ಆ್ಯಕ್ಟ್ ಮಾಡೋಕ್ಕೆ ಬರಲ್ಲ ಅಂಥವ್ರು ನಮ್ಮನ್ನು ಯಾರು ಇಷ್ಟಪಡ್ತಿಲ್ಲ ಅಂತಂದರೆ ಅದಕ್ಕರ್ಥ ನಮ್ಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಬರಲ್ಲ ಅಂತ. ನಿಜಾನೇ ಅದು, ನನಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಬರಲ್ಲ. ಅದಕ್ಕೆ ನನ್ನನ್ನು ಇಷ್ಟಪಡೋರು ಕಮ್ಮಿನೇ. ಯಾರಾದರೂ ಇರ್ತಾರಲ್ವ, ಒಬ್ಬರಾದರೂ ಈ ಯೂಟ್ಯೂಬ್ ಮುಖಾಂತರನಾದರೂ ನನ್ನನ್ನು ಇಷ್ಟಪಡೋರು ಒಬ್ಬರಾದರೂ ಸಿಗತ್ತಲ್ವ ಅಂತ ನಾನು ಇದನ್ನು ಸ್ಟಾರ್ಟ್ ಮಾಡಿರೋದು. ಹತ್ರ 2 ವರ್ಷ ಆಗ್ತಿದೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ. ಇನ್ನೂ ನಾನು ಎಲ್ಲಿಗೂ ರೀಚ್ ಆಗಿಲ್ಲ. ವಿಡಿಯೋ ಕೂಡ ಸರಿಯಾಗಿ ಮಾಡೋಕ್ಕಾಗ್ತಿಲ್ಲ. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ನನ್ನ ಸ್ಟ್ಯಾಂಡ್ದು 4 ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ಕಮ್ಮಿ ಬೆಲೆದೇನೆ, ಚೆನ್ನಾಗಿರೋದು ಎಲ್ಲ ನೋಡ್ಕೊಂಡೇ ತೊಗೊಂಡಿರೋದು. ಚೆನ್ನಾಗಿತ್ತು, ನನಗೆ ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡೋ ಥರ ಚೆನ್ನಾಗೇ ಇತ್ತು. ಆದರೆ ಏನು ಮಾಡೋಣ, ನನ್ನ ಮಕ್ಕಳದು ಬುದ್ಧಿ ಆ ಥರ. ಇವಾಗ ಮತ್ತೆ ವಿಡಿಯೋ ಮಾಡೋಕ್ಕೆ ಏನು ಮಾಡೋದು ಸ್ಟ್ಯಾಂಡಿಗೆ ಅಂತ ಗೊತ್ತಿಲ್ಲ. ನೋಡೋಣ ಏನಾದರೂ ಒಂದು ಆಗತ್ತಾ ಇಲ್ವಾ ಅಂತ. ಸರಿ, ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಎಲ್ಲರೂ ಟ್ರೈ ಮಾಡಿ ನೋಡಿ. ಇದು ಹಣಿ ಯಾಕೆ ಹಿಂಗೆ ಗಟ್ಟಿಯಾಗೋಯ್ತು, ಆ ಥರ ಗಟ್ಟಿ ಆಗತ್ತಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಗೊತ್ತಿದ್ದರೆ ಯಾರಾದರೂ ಹೇಳಿ ನನಗೆ. ಆಮೇಲೆ ಬೆಲ್ಲ ಕೂಡ ಯೂಸ್ ಮಾಡ್ಬೋದು ಇದನ್ನು ಮಾಡೋವಾಗ. ಬೆಲ್ಲ ಅಂದರೆ ಸ್ವಲ್ಪ ಕರಗಿಸ್ಬಿಟ್ಟು ಹಾಕಬೇಕಲ್ಲ ಅಂತ ನಾನು ಬೆಲ್ಲ ಯೂಸ್ ಮಾಡಿದೆ, ಹಣಿ ಹಾಕಿರೋದು. ಇಲ್ಲಾಂದರೆ ಹಣಿನೂ ಹಾಕಬೇಕು ಅಂತ ಏನಿಲ್ಲ. ಬಾಳೆಹಣ್ಣದೆಲ್ಲ ಸ್ವೀಟ್ ಇರುತ್ತಲ್ವ, ಎಲ್ಲ ಸ್ವೀಟ್ ಇರೋ ಐಟಮ್ಸೇ ಜಾಸ್ತಿ ಯೂಸ್ ಮಾಡಿದ್ದೀನಲ್ವ, ಆ ಸ್ವೀಟೇ ಸಾಕು. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನನ್ನು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋ ತನಕ ಬಾಯ್.